ಹಲೋ ಎವ್ರಿಬಡಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾವು ಇಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ, ಇದು ಸಾಂಬಾರು ಎಲ್ಲರಿಗೂ ಟೆನ್ಷನ್ ಆಗಿಬಿಡುತ್ತೆ. ಸಾಂಬಾರು, ಚಟ್ನಿ, ಆಮೇಲೆ ಇದು ನಾವು ತರಕಾರಿ ಏನು ಮಾಡಿರ್ತೇವಲ್ಲ ಅದು ಹಾಗೆ ಉಳಿದ್ಬಿಟ್ಟಿರ್ತೈತೆ, ಫ್ರಿಜ್ನಲ್ಲಿ ಹಾಗೆ ಇಡ್ತೀವಿ. ಅದನ್ನು ಇಲ್ಲಾಂದ್ರೆ ಬಿಸಾಕ್ಬಿಡ್ತೀವಿ. ಇದನ್ನೇ ಬಳಸ್ಕೊಂಡು ನಾವು ವೆರೈಟಿ ಪಲಾವ್ ಮಾಡ್ಕೋಬೋದು. ಯಾವ ಥರ ಅಂದರೆ ಒಂದೇ ಒಂದು ಈರುಳ್ಳಿ, ಆಮೇಲೆ ಒಂದೇ ಟೊಮೆಟೊ ಇಟ್ಕೊಂಡು ಇವೆಲ್ಲ ಸಾಮಾನುಗಳು ಹಾಕಿ ನಾನು ಪಲಾವ್ ಹೇಗೆ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಕುಕ್ಕರು ಗ್ಯಾಸ್ ಆಫ್ ಮಾಡಿ ಇಟ್ಕೊಂಡೀನಿ. ಇವಾಗ ಎಣ್ಣೆ ಹಾಕೋಣ. ಇವಾಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಇವಾಗ ಈರುಳ್ಳಿ ಇಟ್ಕೊಂಡೇನಲ್ಲ, ಹೆಚ್ಚಿಗೆ ಇಟ್ಕೊಂಡಿದ್ದು ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ನಾನು ಹಸಿ ಖಾರ ಪೇಸ್ಟ್ ತೊಗೊಂಡೀನಿ, ಅಂದರೆ ಮನೆಯಲ್ಲಿ ಪ್ರಿಪೇರ್ ಮಾಡಿದ್ದು ಹಸಿ ಖಾರ ಪೇಸ್ಟ್ ತೊಗೊಂಡೀನಿ. ನೀವು ಒಣ ಖಾರ ಹಾಕೋಬೋದು, ಇಲ್ಲ ಹಸಿ ಖಾರ ಪೇಸ್ಟ್ ಇದ್ದರೆ ಹಸಿ ಖಾರ ಪೇಸ್ಟ್ ಹಾಕೋಬೋದು. ಇವಾಗ ಈ ಥರ ಮಾಡಿಕೊಂಡು ಇವಾಗ ಜಸ್ಟ್ ಟೊಮೆಟೊ ಹಾಕೋಣ. ಇವಾಗ ನೋಡಿ, ನಾನು ಹಳದಿ ಪೌಡ್ರ್ ಹಾಕೊಳತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಯಾವ ಗ್ಲಾಸ್ ಅಕ್ಕಿ ತೊಗೋತೀರಿ ಆ ಅಳತೆ ಥರ ಉಪ್ಪು ತೊಗೋರಿ. ಯಾಕೆಂದರೆ ನಾನು ಉಪ್ಪು ಎಷ್ಟು ಹಾಕೋತೀನಿ ಅನ್ನೋದು ಅದ್ರ ಪ್ರಮಾಣದ ಮೇಲೆ ನೀವು ಹಾಕ್ಕೊಳ್ಳಿ. ಇವಾಗ ನಾನು ಹಸಿ ಖಾರದ ಪೇಸ್ಟ್ ತೊಗೊಂಡೇನಿ ನೋಡಿ, ಚೆನ್ನಾಗಿ ಕೈ ಆಡಿಸಿ. ಇವಾಗ ನಾವೇನು ಬಾಜಿ ಇಟ್ಕೊಂಡಿದ್ವಲ್ಲ, ಈಗ ಬದ್ನಿಕಾಯಿ ಇದೆಯಲ್ಲ, ಈ ಬದ್ನಿಕಾಯಿ ನಾನು ಇದರೊಳಗೆ ಹಾಕ್ಕೋತೀನಿ. ಇವಾಗ ಆಲೂಗಡ್ಡೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಚಟ್ನಿ ಉಳಿದಿದೆ, ಅದು ಉಳ್ಳಗಾಗ್ಬಿಡ್ತೈತೆ, ಹಾಗಾಗಿ ಚಟ್ನಿ ಇದ್ದರೆ ಚಟ್ನಿ ಹಾಕ್ಕೊಂಡ್ಬಿಡಿ. ಇವಾಗ ನೋಡಿ, ಸಾಂಬಾರು ಇಷ್ಟು ಉಳಿದಿದೆ, ಈ ಸಾಂಬಾರು ಕೂಡ ಇದರೊಳಗೆ ಹಾಕ್ತೀನಿ ನಾನು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೋಡಿ ಮಸಾಲ ಪುಡಿ, ಅಂದರೆ ಖಾರದ ಪುಡಿ, ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೇನೆ ನಾನು, 1 ಟೇಬಲ್ ಸ್ಪೂನು. ನೀವು ಹಾಕ್ಕೊಳ್ಳಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಆಪ್ಷನ್. ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ಗೆ, ಪಲ್ಯಕ್ಕೂ ಸಾಂಬಾರು ಪುಡಿ ಅದು ಎಲ್ಲ ಪ್ರಿಪೇರ್ ಮಾಡಿದ್ದು ಮನೆಯಲ್ಲೇ, ಹಾಗಾಗಿ ನಾನು ಇದಕ್ಕೆ ಹಾಕ್ಕೊಳತ್ತೀನಿ. ನೀವು ಇದ್ದರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಅರ್ಧ ಚಟಕಷ್ಟು ಅಕ್ಕಿ ತೊಗೊಂಡೇನಿ ನೋಡಿ. ನಾನಿದು ವಾಶ್ ಮಾಡಿಲ್ಲ, ಯಾಕಂದರೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಹಾಗಾಗಿ ವಾಶ್ ಮಾಡಿಲ್ಲ, ಹಾಗೆ ಹಾಕ್ಕೊಂಡೀನಿ. ಅಂದರೆ ರುಚಿ ತುಂಬ ಟೇಸ್ಟ್ ಬರುತ್ತೆ ಅಂತ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಇವಾಗ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಪ್ರಮಾಣ ತೊಗೊಂಡಿರೋ ಅಷ್ಟು ಪ್ರಮಾಣ ನೀರು ಹಾಕ್ಕೊಳ್ಳಿ. ಅರ್ಧ ಚಟಕ್ ತೊಗೊಂಡ್ರೆ 2.25 ನೀರು ಹಾಕ್ಕೊಳ್ಳಿ. 1 ಚಟಕ್ ತೊಗೊಂಡ್ರೆ 2 ಗ್ಲಾಸ್ ಹಾಕ್ಕೊಳ್ಳಿ. ಇವಾಗ ಕುಕ್ಕರ್ ಬಾಯಿ ಮುಚ್ಚಿ 1 ವಿಸಿಲ್ ಬರಲಿ. ಇವಾಗ ಚೆನ್ನಾಗಿದೆ, ನಾನು ಬಾಯಿ ತೆಗಿತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು. ಈಗ ಸರ್ವ್ ಮಾಡೋಣ. ನೋಡಿ, ವೆಜಿಟೇಬಲ್ ಪಲಾವ್ ರೆಡಿ ಆಯಿತು. ನಾವು ಏನು ಉಳಿದಿದ್ದೆಲ್ಲ ಅದು ಸಾಮಾನು ಹಾಕಿ, ತರಕಾರಿ ಹಾಕಿ ನಾವು ಮಾಡಿದಂಥ ಪಲಾವ್ ರೆಡಿಯಾಗಿದೆ. ಇದಕ್ಕೆ ನೆಂಚ್ಕೊಳ್ಳೋಕೆ ಏನಾರ ಉಪ್ಪಿನಕಾಯಿ ಇಲ್ಲ ಚಟ್ನಿ ಹಚ್ಕೊಂಡು ತಿನ್ಬೋದು, ಹಾಗೆ ತಿಂದರೂ ನಡೆಯುತ್ತೆ. ಮೈಸೂರು ಬಜ್ಜಿ ಇತ್ತು, ಚಟ್ನಿ ಹಾಗೆ ತೊಗೊಂಡೇನಿ, ನೀವೇನಾದರೂ ತೊಗೊಂಡು ತಿನ್ಬೋದು. ಈಗ ಪಲಾವ್ ನೋಡಿ ಯಾವ ಥರ ಬಂದಿದೆ. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.